ಕಾವೇರಿ ಜಲಾನಯ ಪ್ರದೇಶದ ಜನತೆಗೆ ನೀರನ್ನು ಕೊಡಬೇಕು, ಬ್ಯಾಲೆನ್ಸಿಂಗ್ ರಿಸರ್ವೇಯರ್ ಮಾಡಬೇಕು ಅಂತೇಳಿ ನಾವೆಲ್ಲ ಮೇಕೆದಾಟಿನಿಂದ ಪ್ರಾರಂಭ ಮಾಡಿದ್ವು. ನಮ್ಮ ವಿರೋಧ ಪಾರ್ಟಿಯವರು ನಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ಬೇಕಾದಷ್ಟು ಕೇಸ್ಗಳು, ಒಂದು 200 ಜನ ನಾಯಕರ ಮೇಲೆ ಕೇಸ್. ನಮ್ಮ ಹೋರಾಟ ನಿಂತ್ಕೊಳ್ತು. ಕೋವಿಡ್ ಸಂದರ್ಭ ನಿಮ್ಮ ಮಂಡ್ಯದವರು ಪಾದಯಾತ್ರೆ ಹೆಜ್ಜೆ ಹಾಕಬೇಕಾಯ್ತು. ನಮ್ಮ ಎಲ್ಲ ಮಂಡ್ಯ ನಾಯಕರುಗಳೆಲ್ಲ ಪಂಚೆ ಉಟ್ಕೊಂಡು ಕಬ್ಬುಂಜಲೆ ಇಟ್ಕೊಂಡು ಎಲ್ಲ ಬಂದು ಹೊರಡಬೇಕು ಅನ್ನೋ ದಿನನೇ ಆವತ್ತು ನಾವು ರಾಮನಗರದಲ್ಲಿ ನಿಲ್ಲುವಂತ ಒಂದು ಪರಿಸ್ಥಿತಿ. ಒಂದು ಶಪಥವನ್ನ ಮಾಡ್ದೋ, ಒಂದು ಸಂಕಲ್ಪವನ್ನು ಮಾಡ್ದೋ, ಏನಾದ್ರೂ ಚಿಂತೆ ಇಲ್ಲ, ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ಕೇಸ್ ಹಾಕಿದ್ರು ಚಿಂತೆ ಇಲ್ಲ, ಯಾವ ಕೋವಿಡ್ ಕೂಡ ಪ್ರಕೃತಿಯ ನಿಯಮದ ಮುಂದೆ ಆ ಭಗವಂತ ತಾಯಿ ಚಾಮುಂಡಿ ನಮ್ಮನ್ನ ಬದುಕಿಸ್ತಾಳೆ ಅಂತೇಳಿ ಅಲ್ಲಿಂದನೇ ಮುಂದುವರಿಸ್ತೀವಿ ಅಂತೇಳಿ ನಾವು ಮಾತನ್ನು ಕೊಟ್ಟು, ಅದಾದ್ಮೇಲೆ ಬೆಂಗಳೂರವರು ಕೂಡ ನಡೆದು ನಮ್ಮ ಜನರಿಗೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟು, ಈ ರಾಜ್ಯದ ಜನತೆ ಕಾವೇರಿ ಹುಟ್ಟೋ ಇಂದ ಹಿಡಿದು ಬೆಂಗಳೂರು ಕಾವೇರಿ ತಮಿಳುನಾಡಿಗೆ ಕಳಿಸೋವರೆಗೂ ನಿಮ್ಗೆ ಇಷ್ಟ ಇದ್ದಂತ ಪ್ರತಿನಿಧಿಗಳನ್ನ ನೀವು ಆಯ್ಕೆಯನ್ನು ಮಾಡಿ, ಕಾವೇರಿ ಹುಟ್ಟಿ ಕೊನೆಗೆ ಮೇಕೆದಾಟಿಗೆ ಹೋಗೋವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತೇವೆ, ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ನಾನು ಆಗಲೇ ಹೇಳಿದ್ದೇನೆ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ. ಇವತ್ತು ನನಗೆ ವಿಶ್ವಾಸ ಇದೆ, ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಲಯ ಮತ್ತು ತಮಿಳುನಾಡಿನ ಮಹಾಜನತೆ ಸರ್ಕಾರ ಅವರು ಮನೆಗೊಂಡು ಯಾವುದೇ ರಾಜಕೀಯವಾದಂತಹ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ, ಆ ಕನ್ನಂಬಾಡಿ ಕಟ್ಟೆ ಇಲ್ಲಿ ಕಟ್ಟಿದ್ದೇವೆ, ಏನು ನಮ್ಮ ಹೇಮಾವತಿ ಹಾರಂಗಿ ಕಬಿನಿ ಎಲ್ಲ ಇದೆಯಲ್ಲ, ಇದೆಲ್ಲದ ನೀರು ಹರಿದು ಹೋದ ಮೇಲೆ ತಮಿಳುನಾಡಿಗೆ ಹೋಗದ ಮುಂಚಿತವಾಗಿ ಆ ಮೇಕೆದಾಟು ಕಟ್ಟೆಯಿಂದ ತಮಿಳುನಾಡಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಹೊರತು ನಮ್ಮ ರಾಜ್ಯಕ್ಕಲ್ಲ. ಆದರೆ ಕಾವೇರಿಯ ಪ್ರದೇಶದ ಜನರಿಗೆ ಅಲ್ಲಿ ನೀರಿದ್ರೆ ಈ 177 TMC ನೀರನ್ನ ಬಿಡುವಾಗ ನಾವು ಅವ್ರಿಗೆ ರಕ್ಷಣೆಯನ್ನು ನಾವು ಮಾಡ್ಬೋದು. ಒಂದು 400 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಇವತ್ತು ಇದೆ, ತಯಾರು ಮಾಡೋಂಥ ಒಂದು ಶಕ್ತಿ ಇದೆ. ಅದಕ್ಕೆ ಖಂಡಿತ ನಮಗೆ ನ್ಯಾಯಾಲಯ ಮತ್ತು ಆ ಜನತೆಗೆ ಭಗವಂತ ಒಳ್ಳೆ ಜ್ಞಾನೋದಯದ ಬುದ್ಧಿಯನ್ನು ಕೊಟ್ಟು ನಮ್ಮ ಈ ಕಾಲದಲ್ಲಿ, ನಮ್ಮ ಕಾಲಘಟ್ಟದಲ್ಲಿ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಅವಕಾಶವನ್ನು ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ.